ಸೋಷಿಯಲ್ ಮೀಡಿಯಾ ಅಂತಂದ್ರೆ ಇವಾಗ ಒಬ್ರು ಜೀವ ತೆಗೆಯೋ ಲೆವೆಲ್ಗೂ ಬಂದ್ಬಿಟ್ಟಿದೆ. ಕೇರಳದಲ್ಲಿ ರೀಸೆಂಟ್ ಆಗಿ ನಡೆದಿರುವಂತಹ ಇನ್ಸಿಡೆಂಟ್ ನ ನೀವೆಲ್ಲರೂ ನೋಡೇ ಇರ್ತೀರಾ. ಸೊ ಪಾಪ ಅವನ್ ಯಾರೋ ಬಸ್ಸಲ್ಲಿ ನಿಂತಿದ್ದವನು ಇವಳಿಗೆ ಲೈಕ್ಸ್ ಇವಳಿಗೆ ವ್ಯೂಸ್ ಬರೋ ಪರ್ಪಸ್ಗೋಸ್ಕರ ಅವನು ಆ ತರ ಬಿಹೇವ್ ಮಾಡಿದಾನೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕಿ ಅದರಿಂದ ಅವನು ಅವಮಾನಕ್ಕೆ ಒಳಗಾಗಿ ಸುಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಬಂದಿದ್ದಾನೆ ಅಂತಂದ್ರೆ ಇವರ ಲೈಕ್ಸ್ ಇವರ ವ್ಯೂಸ್ ಇವ್ರಿಗೆ ಫಾಲೋವರ್ಸ್ ಜಾಸ್ತಿ ಆಗೋ ಪರ್ಪಸ್ಗೋಸ್ಕರ ಯಾವ ಲೆವೆಲ್ಗೆ ಜನ ಇಳಿತಿದ್ದಾರೆ ಅಂತ ಹೇಳ್ಬಿಟ್ಟು ನೀವೇನೆ ಯೋಚನೆ ಮಾಡ್ಬೇಕಾಗತ್ತೆ. ಓಕೆ, ಸೋಷಿಯಲ್ ಮೀಡಿಯಾ ಇದೆ, ಅದರಲ್ಲಿ ಒಳ್ಳೆದನ್ನ ಶೇರ್ ಮಾಡ್ಕೊಳ್ಳಿ. ನಿಜವಾಗ್ಲೂ ತಪ್ಪು ಮಾಡಿದವ್ರ ಬಗ್ಗೆ ಶೇರ್ ಮಾಡ್ಕೊಳ್ಳಿ. ಏನೂ ಮಾಡದೇ ಇರೋಂತಹ ಅಮಾಯಕರು, ಅವರ ಕುಟುಂಬ ಫುಲ್ ಬೀದಿಗೆ ಬಂದಿದೆ, ಅವ್ರ ಮಗನ ಕಳ್ಕೊಂಡು ಅವ್ರ ತಂದೆ ತಾಯಿ ಯಾವ ತರ ಇರ್ಬೇಕು, ಅವ್ರ ಹೆಂಡತಿ ಯಾವ ತರ ಇರ್ಬೇಕು, ಇಷ್ಟು ಚಿಕ್ಕ ವಯಸ್ಸಿಗೆ ಗಂಡನ್ ಕಳ್ಕೊಂಡಿದಾರಲ್ಲ, ಇಂಥವನ್ನೆಲ್ಲ ಅಪ್ಲೋಡ್ ಮಾಡಕ್ಕಿಂತ ಮುಂಚೆ ಸಮಾಜದ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ, ಸಮಾಜಕ್ಕೆ ಯಾವ ತರ ಆಗುತ್ತೆ, ಅದರಿಂದ ಬೇರೆಯವ್ರಿಗೆ ಏನೆಲ್ಲ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗುತ್ತೆ. ಏನು ಯೋಚನೆ ಮಾಡದೆ ಇವ್ರಿಗೆ ಬೇಕಾಗಿರುವಂತಹ ಲೈಕ್ಸ್ ವ್ಯೂಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೆ ಇರುವಂತಹ ಡುಬಾಕೋರ್ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿ ಬೇರೆಯವ್ರ ಪ್ರಾಣ ಜೊತೆ ಆಟ ಆಡುವಂತದ್ದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ ನೀವೇನೆ ಯೋಚನೆ ಮಾಡಿ ನೋಡಿ.